1 ಲಕ್ಷಕ್ಕೆ ನಿಮಗೆ 3 ಗಾಡಿ ಸಿಗುತ್ತೆ. 1 ಲಕ್ಷಕ್ಕೆ 3 ಗಾಡಿ. 3 ಗಾಡಿ ಸಿಂಗಲ್ ಆಗಿ ತಗೊಂಡ್ರೆ 37,000 ಆಗುತ್ತೆ. ಸಿಂಗಲ್ ಆಗಿ ತಗೊಂಡ್ರೆ ಒಂದು ಪೀಸ್ ತಗೊಂಡ್ರೆ 37,000, 3 ಗಾಡಿ ತಗೊಂಡ್ರೆ 1 ಲಕ್ಷ. ಸರ್ ನಾನೇ ನಿಂತ್ಕೊಂಡಿದ್ದೀನಲ್ಲ, ತೋರಿಸಿ ಇಲ್ಲಿ ನೋಡಿ. ಅಷ್ಟು ಕ್ವಾಲಿಟಿ ಇದೆ ಸರ್, ಅಷ್ಟು ಕ್ವಾಲಿಟಿ ಅಂದ್ರೆ ಫುಲ್ ಅಲ್ಟಿಮೇಟ್ ಕ್ವಾಲಿಟಿ. ಇದರಲ್ಲಿ ಇನ್ನೊಂದು ಏನು ಗೊತ್ತಾ ನಿಮಗೆ, ಡಬಲ್ ಡಿಸ್ಕ್ ಬ್ರೇಕ್. ಓಕೆ ನೋಡಿ, ಟೆಂಪ್ರೇಚರು, ವೋಲ್ಟೇಜು, ಪರ್ಸೆಂಟೇಜು ತೋರಿಸ್ಬಿಡುತ್ತೆ ಅದು. ಹೌದು, ರಾಂಗ್ ಕನೆಕ್ಷನ್ ಆದ್ರೆ, ಎರರ್ ಇದ್ರೆ ಇಲ್ಲ ತೋರಿಸ್ಬಿಡುತ್ತೆ. ಪ್ರತಿಯೊಂದು ತೋರಿಸುತ್ತೆ. 4 ಪೀಸ್ ಬ್ಯಾಟ್ರಿ ಇರುತ್ತೆ, 1 ವರ್ಷ ವಾರಂಟಿ ಇರುತ್ತೆ, 40ರಿಂದ 50 ಕಿಲೋಮೀಟರ್ ಮ್ಯಾಕ್ಸಿಮಮ್ ಮೈಲೇಜ್. ಖುಷಿ ಆಗ್ಬೇಕು. ನೋಡಿ, ಇದು ಬ್ಲಿಕ್ಸ್ ಅಂತ. ಓಕೆ, ಇದು ನೋಡಿ ಈ ಪ್ಲೂಟೋ. ಓಕೆ, ಮತ್ತೆ ಇದು ನೋಡಿ ಒಕಿನೋವಾ. ಮತ್ತೆ ಇದು ನೋಡಿ ಬೇರೆ ಯಾವ್ದೋ ಗಾಡಿ. ಎಲ್ಲ ಗಾಡಿಗೂ ಸರ್ವಿಸ್ ಮಾಡ್ತಾರೆ. ಎಲ್ಲ ಗಾಡಿ ಯಾವ್ದಾದ್ರು ತಗೊಂಬನ್ನಿ, ಓಲಾ ಬ್ರೇಕ್ ಪ್ಯಾಡು, ಬ್ರೇಕ್ ಲಿವರು, ಅದು ಇದು ಏನಾದ್ರು ಇದ್ರು ಅದು ಮಾಡ್ಕೊಡ್ತೀವಿ. ಈ ತರದ್ದು ಸಣ್ಣ ಪುಟ್ಟ ರನ್ನಿಂಗ್ ಮೇಂಟೆನೆನ್ಸ್ ಏನೇನಿದೆ ಎಲ್ಲ ಮಾಡ್ಕೊಡ್ತೀವಿ ಸರ್, ಏನ್ ತೊಂದರೆ ಇರಲ್ಲ. ಸುಮ್ನೆ ವೇಸ್ಟ್ ಆಗಿ ಮನೇಲಿ ನಿಂತ್ಕೊಳ್ಳೋ ಬದಲು ತುಂಬಾ ಜನ ಹೊಡೆದೋದ್ರೆ ಸ್ಕ್ರಾಪ್ ಮಾಡ್ಬಿಡ್ತಾರೆ. ಹೌದು, ಅದಕ್ಕೆ ಏನ್ ಮಾಡ್ತೀವಿ, ಈ ತರ ಹಳೆ ಗಾಡಿ ಯಾವ್ದಾದ್ರು ಮೋಟರ್ ಗೀಟರ್ ಹೋಗಿದ್ರೆ ಬಾಡಿ ಚೆನ್ನಾಗಿದ್ರೆ ತೆಗ್ದಿಟ್ಟಿರ್ತೀವಿ, ಸೊ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ತುಂಬಾ ಕಮ್ಮಿ ಪ್ರೈಸ್ ಅಲ್ಲೇ ಕೊಟ್ಟಿರ್ತೀವಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ರಾಜಾಜಿನಗರದಲ್ಲಿರುವಂಥ ಕಿರಣ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಬಂದಿದ್ದೀನಿ. ಇಲ್ಲಿ 37,000 ರೂಪಾಯಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಾವ್ರಂತೆ. ಯಾವ ಥರ ಇದೆ, ಹೇಗಿದೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಆ 37,000 ರೂಪಾಯಿಗೆ ಸಿಗುವಂಥ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಯಾವ ಥರ ಇದ್ದಾವೆ, ಮತ್ತು ಇಲ್ಲಿ ಇನ್ನೂ ಬೇರೆ ಬೇರೆ ಯಾವ್ಯಾವ ಥರ ಗಾಡಿಗಳು ಸಿಗ್ತವೆ ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸರ್, ಏನು ಸರ್ 37,000 ರೂಪಾಯಿ ಗಾಡಿಗಳು ಸಿಗ್ತವೆ ಅಂತ ಹೇಳಿದ್ರು? ಹೌದು ಸರ್, ಸ್ಟಾರ್ಟಿಂಗ್ ಪ್ರೈಸ್ 37,000. ಸ್ಟಾರ್ಟಿಂಗ್ ಪ್ರೈಸ್ 37,000. ಅದು ಕಿರಣ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ 2011 ಇಂದ ಮಾಡ್ತಾ ಇದೀವಿ. ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ಸ್ಪೇರ್ಸ್, ಸರ್ವಿಸು, ಮತ್ತೆ 3 ಬ್ರ್ಯಾಂಡ್ ವೆಹಿಕಲ್ಸ್ ಸೇಲ್ ಮಾಡ್ತಾ ಇದೀವಿ. ಸರ್ವಿಸು ಎಲ್ಲಾ ಬ್ರ್ಯಾಂಡ್ ಮಾಡ್ತೀವಿ. ಡೋರ್ ಸ್ಟೆಪ್ ಸರ್ವಿಸು ಇರುತ್ತೆ. ಅದಕ್ಕಿಂತ ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗಲ್ಲ. ಬ್ಯಾಂಗ್ಳೂರ್ ಅರೌಂಡ್ 35 ಕಿಲೋಮೀಟರ್ ಏನಾದ್ರೆ ಸರ್ವಿಸ್ ಇದೆ, ಡೋರ್ ಸ್ಟೆಪ್ ಸರ್ವಿಸು ಇರುತ್ತೆ. ಮನೆಗೆ ಹೋಗಿ ಸರ್ವಿಸ್ ಮಾಡ್ಕೊಡ್ತೀರಾ? ಹೌದು, ಎಲ್ಲ ಬ್ರ್ಯಾಂಡ್ಗುನಾ? ಎಲ್ಲ ಬ್ರ್ಯಾಂಡ್ಗೂ. ಸೊ ಇಂಥ ಬ್ರ್ಯಾಂಡ್ ಅಂತ ಯಾವ್ದಾದ್ರು ಸಣ್ಣ ಮಲ್ಟಿ ಬ್ರ್ಯಾಂಡ್ ಯಾವ್ದೇ ಎಲೆಕ್ಟ್ರಿಕ್ ಗಾಡಿ ಕೆಟ್ಟೋಗಿದೆ ಅಂದ್ರೆ ನಿಮ್ ನಂಬರ್ ಫೋನ್ ಮಾಡಿದ್ರೆ ಮಾಡ್ಕೊಡ್ತಾರೆ. ಓಕೆ. ಮತ್ತೆ ನಮ್ಮಲ್ಲಿ ಸ್ಪೇರ್ ಸಿಗುತ್ತೆ, ಹೋಲ್ಸೇಲ್ ರಿಟೇಲ್ ಎರಡೂ ಸಿಗುತ್ತೆ ನಿಮ್ಗೆ. ಎಲ್ಲ ಗಾಡಿಗುನಾ? ಹೌದು, ಎಲ್ಲಾ ಗಾಡಿಗೂ ಹೋಲ್ಸೇಲ್ ಸ್ಪೇರ್ಸ್. ಬಾಡಿ ಪಾರ್ಟ್ಸ್ ಕೆಲವೊಂದು ಮಾಡ್ಲಿಕ್ಕೆ ಸಿಗುತ್ತೆ, ಕೆಲವೊಂದು ಮಾಡ್ಲಿಕ್ಕೆ ಬಾಡಿ ಪಾರ್ಟ್ ಸಿಗಲ್ಲ. ಕೆಲವೊಂದು ಮಾಡ್ಲಿಕ್ಕೆ ನಿಮ್ಗೆ ಕಂಟ್ರೋಲರ್ ಅದು ಇದು ಎಲ್ಲ ಸಿಗುತ್ತೆ ಸರ್. ಆಲ್ಮೋಸ್ಟ್ ಅದೇ ರನ್ನಿಂಗ್ ಮೇಂಟೆನೆನ್ಸ್ ಪ್ರಾಡಕ್ಟ್ ಏನೇನಿದೆ, ಬ್ರೇಕ್ ಶೂ, ಬ್ರೇಕ್ ಪ್ಯಾಡ್, ಲಿವರ್, ಅದು ಇದು ಏನೇನಿದೆ ಎಲ್ಲ ಸಿಗುತ್ತೆ ಸರ್. ಮಲ್ಟಿ ಬ್ರ್ಯಾಂಡ್ ಎಲ್ಲಾ ಗಾಡಿದು ಸಿಗುತ್ತೆ. ಓಲಾದು ಬ್ರೇಕ್ ಪ್ಯಾಡ್, ಲೇಡೀಸ್ ಫುಟ್ ರೆಸ್ಟ್, ಸೆಂಟರ್ ಸ್ಟ್ಯಾಂಡ್, ಸೈಡ್ ಸ್ಟ್ಯಾಂಡ್ ಎಲ್ಲ ಸಿಗುತ್ತೆ ಸರ್. ಓಲಾ ಗಾಡಿದು, ಏತರ್ ಗಾಡಿದು ಬ್ರೇಕ್ ಪ್ಯಾಡ್ಸ್ ಎಲ್ಲ ಮಾಡ್ತಾ ಇದೀವಿ. ಅದೆಲ್ಲ ಸಿಗುತ್ತೆ ಸರ್. ಓಕೆ, ಇವಾಗ ನಿಮ್ ಗಾಡಿ ಬಗ್ಗೆ ತಿಳಿಸ್ಕೊಡಿ. ಇವಾಗ ಯಾವ ಗಾಡಿ ಬಗ್ಗೆ? ಗೌರವ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ. ಓಕೆ. ಇದರಲ್ಲಿ ನಿಮ್ಗೆ ಯೂನಿಕ್ನೆಸ್ ಏನು ಅಂದ್ರೆ LFP ಬ್ಯಾಟರಿ ಯೂಸ್ ಮಾಡ್ತಾರೆ. LFP ಬ್ಯಾಟರಿ. ಓಕೆ. LFP ಬ್ಯಾಟರಿ ಅಂದ್ರೆ 100% ಫೈರ್ ಪ್ರೂಫ್. LFP ಬ್ಯಾಟರಿ. ಮತ್ತೆ ನಿಮ್ಗೆ ಇದರಲ್ಲಿ ಸ್ಮಾರ್ಟ್ BMS ಎಲ್ಲ ಇರುತ್ತೆ. ಯಾವ ತರ ಇದೆ ತೋರಿಸಿ. ಇದರಲ್ಲಿ ನಿಮ್ಗೆ ನೋಡಿ, ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಡಿಸ್ಟೆನ್ಸ್ ಟು MT ಇದು. ಓಕೆ. ಎಷ್ಟು ಕಿಲೋಮೀಟರ್ ರೇಂಜ್ ಓಡುತ್ತೆ ಮುಂದಕ್ಕೆ ಅನ್ನೋದು. ಇವಾಗ 56 ಕಿಲೋಮೀಟರ್ ತೋರಿಸುತ್ತೆ. ಇದು ಪರ್ಸೆಂಟೇಜ್ ಆಫ್ ದಿ ಬ್ಯಾಟ್ರಿ. ಪಾರ್ಕಿಂಗ್ ಮಾಡಲ್ ಇರುತ್ತೆ. ಓಕೆ. ಮತ್ತೆ ಟೋಟಲಿ ಡಿಫ್ರೆಂಟ್ ಇದು ಕ್ವಾಲಿಟಿ ನಿಮ್ಗೆ. ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ಹೊಡೆದೋಗುತ್ತೆ, ಪ್ಲಾಸ್ಟಿಕ್ ಬಾಡಿ ಅಂತಾರಲ್ಲ. ಸೊ ಅವ್ರಿಗೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲೈಮ್ ಮಾಡಿದ್ರು ಏನು ಆಗಲ್ಲ. ಇದಕ್ಕೆ ಮುಂಚೆನೂ ಯಾವ್ದೋ ವಿಡಿಯೋ ಅಲ್ಲಿ ನಾನು ಇದ್ರ ಮೇಲೆ ಹತ್ತಿದ್ದೀನಿ. ಹೌದಾ? ತೋರಿಸ್ತೀನಿ ತಿರ್ಗಾ ನೋಡಿ. ಅದು ನಿಂತ್ಕೊಳ್ಳಿ, ಏನೂ ಆಗಲ್ಲ. ಸೊ ಯಾವುದೇ ತರ ಭಯ ಇಲ್ಲ ಸರ್, ನಾನೇ ನಿಂತ್ಕೊಂಡಿದ್ದೀನಲ್ಲ, ತೋರಿಸಿ ಇಲ್ಲಿ ನೋಡಿ. ಅಷ್ಟು ಕ್ವಾಲಿಟಿ ಇದೆ ಸರ್, ಅಷ್ಟು ಕ್ವಾಲಿಟಿ ಅಂದ್ರೆ ಫುಲ್ ಅಲ್ಟಿಮೇಟ್ ಕ್ವಾಲಿಟಿ. ಸೊ ಯಾವ್ದಾದ್ರು ಮೆಟಲ್ ಅಲ್ಲ, ಫೈಬರ್ ಅಷ್ಟು ಸ್ಟ್ರಾಂಗ್ ಇರೋದು. ಹೌದು. ಮತ್ತೆ ಇದರಲ್ಲಿ ಇನ್ನೊಂದು ಏನು ಗೊತ್ತಾ ನಿಮ್ಗೆ, ಡಬಲ್ ಡಿಸ್ಕ್ ಬ್ರೇಕ್. ಓಕೆ. ನಮ್ದು ಪೆಟ್ರೋಲ್ ವೆಹಿಕಲ್ ಅಲ್ಲಿ ಅಪಾಚಿ ಯಾವ ತರ ಇರುತ್ತೆ ಬ್ರೇಕಿಂಗ್ಸ್, ಅಷ್ಟೇ ಶಾರ್ಪ್ನೆಸ್ ಇರುತ್ತೆ. ಸೊ ಫೋನಲ್ಲಿ ಹೇಳ್ತಾ ಇರೋದಲ್ಲ, ಯಾರಾದ್ರೆ ಬಂದು ಇಲ್ಲಿ ಚೆಕ್ ಮಾಡಿದ್ರು ಕರೆಕ್ಟ್ ಆಗಿರುತ್ತೆ. ಸೊ ಅಷ್ಟು ಕ್ವಾಲಿಟಿ ಆಗಿದೆ ಬ್ರೇಕ್. ಹೌದು, ವಿಡಿಯೋಲಿ ಹೇಳ್ತಾ ಇದೀವಿ ಸುಮ್ನೆ ಅಂತಲ್ಲ. ಯಾವ್ದಾದ್ರು ಗಾಡಿ ಅವ್ರು ಬಂದ್ಮೇಲೆ ತಿರ್ಗಾ ಇದೇ ತರ ಟೆಸ್ಟ್ ಮಾಡಿ ತಗೊಂಡೋಗ್ಬೋದು. ಸೊ ಕ್ವಾಲಿಟಿ ಚೆಕ್ ಮಾಡ್ಬಿಟ್ಟು ತಗೊಂಡೋಗ್ಬೋದು. ಪ್ರೀಮಿಯಂ ವೆಹಿಕಲ್ ಸರ್. ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದೆ, ಇದರಲ್ಲಿ ರಿಜಿಸ್ಟರ್ ವೆಹಿಕಲ್ ಇದೆ. ಸದ್ಯಕ್ಕೆ ನಮ್ಮ ಹತ್ರ ಈ ಗೌರವ ಎಲೆಕ್ಟ್ರಿಕಲ್ ರಿಜಿಸ್ಟರ್ ವೆಹಿಕಲ್ ತರ್ಸ್ಕೊಂಡಿಲ್ಲ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ತರ್ಸ್ಕೊಂತೀವಿ, 1 or 2 months ಅಲ್ಲಿ ತರ್ಸ್ಕೊಂತೀವಿ. 2 ಡಿಸ್ಕ್ ಬ್ರೇಕ್ ಇದರಲ್ಲಿ. ಡಿಸ್ಕ್ ಬ್ರೇಕ್ ಸಿಗುತ್ತೆ. ಹೌದು. ಓಕೆ. ಇದರಲ್ಲಿ 1, 2, 3 ಮಾಡಲ್ಲ, ಬೇರೆ ವೆಹಿಕಲ್ಸ್ ತರ ಕೊಡಲ್ಲ ನಿಮ್ಗೆ. ಡ್ರೈವ್, ರಿವರ್ಸ್ ಎರಡೇ ಆಪ್ಷನ್. ಓಕೆ. ಡ್ರೈವ್, ರಿವರ್ಸ್. ಮತ್ತೆ ಇನ್ನೊಂದು ನಿಮ್ಗೆ ಇದರಲ್ಲಿ ನಿಮ್ಗೆ ಕ್ರೂಸ್ ಇರುತ್ತೆ. ಕ್ರೂಸ್ ಕಂಟ್ರೋಲ್ ಇದೆಯಾ? ಕ್ರೂಸ್ ಕಂಟ್ರೋಲ್ ಇದೆ. ಓಕೆ.
ಸೊ ಸ್ಪೀಡ್ ಸೆಟ್ ಮಾಡ್ಕೊ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಬ್ಯಾಟ್ರಿನೂ ನಿಮಗೆ ಜಾಸ್ತಿ ಕನ್ಸಂಪ್ಷನ್ ಇರಲ್ಲ ಕ್ರೂಸಲ್ಲಿ. ಮತ್ತೆ ಎಲ್ಲಾದ್ರೆ ನಿಮಗೆ ಇನ್ಕ್ಲೈನೇಷನ್ ಅಲ್ಲಿ ಕ್ಲೈಮ್ ಮಾಡ್ತಾ ಇದ್ದೀರಾ ಅಂದ್ರೆ ಕ್ರೂಸ್ ಹಾಕ್ಬಿಟ್ರೆ ಆಟೋಮೆಟಿಕ್ ಹತ್ತಾ ಇರುತ್ತೆ, ಅದಕ್ಕೆ ಎಷ್ಟು ತೊಂದರೆ ಇರಲ್ಲ. ಮತ್ತೆ ನಮ್ಮಲ್ಲಿ ಸರ್ವಿಸ್ ಸೆಂಟರ್ ಇರೋದ್ರಿಂದ ನಿಮಗೆ ಯಾವುದೇ ಕಸ್ಟಮರ್ಗೆ ಯಾವುದೇ ಗಾಡಿ ಇದ್ರು ಒಂದು ಬಿಲೀಫ್ ಇರುತ್ತೆ, ನಂಬಿಕೆ ಇವ್ರ ಹತ್ರ ಸರ್ವಿಸ್ ಇರುತ್ತೆ ಅನ್ನೋದು. ಆಮೇಲೆ ತುಂಬಾ ಹಳೆ ಪ್ಲೇಯರ್ ಅಲ್ವಾ, 2011 ಇಂದ ಮಾಡ್ತಾ ಇದೀವಿ. ಇವಾಗ ಇದ್ರಲ್ಲಿ ಮೋಟರ್ ಏನಿದೆ? ಅಪ್ ಮೋಟ್ರೇ ಸರ್, ತೊಂದರೆ ಇಲ್ಲ, ಎಲ್ಲ ಕರೆಕ್ಟ್ ಆಗಿರುತ್ತೆ. ಇದು ಸೀಟು ಸರ್ ನೋಡಿ ಬೂಟ್ ಸ್ಪೇಸ್ ಸಿಗುತ್ತೆ, ಸೇಫ್ಟಿ ಪರ್ಪಸ್ MCB ಇರುತ್ತೆ. ಮತ್ತೆ ಇನ್ನೊಂದು ನಿಮಗೆ ಇದರಲ್ಲಿ ಯುನಿಕ್ನೆಸ್ ಗೌರ ಅಲ್ಲಿ ಡಿಸ್ಪ್ಲೇ ಚಾರ್ಜರ್. ಹೌದಾ? ಇದರಲ್ಲಿ ಯಾವ ತರ ಏನು ತೋರಿಸ್ತಿದೆ? ಇದರಲ್ಲಿ ನಿಮಗೆ ಟೆಂಪರೇಚರ್ ಆಗಲಿ ನೋಡಿ ಆನ್ ಮಾಡ್ತಾರೆ ಸಿಂಬಲ್ ನೋಡಿ, ಟೆಂಪರೇಚರು, ವೋಲ್ಟೇಜು, ಪರ್ಸೆಂಟೇಜು ತೋರಿಸ್ಬಿಡುತ್ತೆ ಅದು. ಹೌದು, ರಾಂಗ್ ಕನೆಕ್ಷನ್ ಆದ್ರೆ, ಎರರ್ ಇದ್ರೆ ಇಲ್ಲ ತೋರಿಸ್ಬಿಡುತ್ತೆ, ಪ್ರತಿಯೊಂದು ತೋರಿಸುತ್ತೆ ಸರ್. ಇಲ್ಲಿ ಪವರ್ ಫ್ಲಕ್ಚುಯೇಷನ್ ಇತ್ತು ಅಂದ್ರೆ ಇಲ್ಲೇ ಕಟ್ ಆಫ್ ಮಾಡುತ್ತೆ, ಇಲ್ಲೇ ಕಟ್ ಆಫ್ ಮಾಡುತ್ತೆ. ಮಲ್ಟಿ ಫಂಕ್ಷನ್ ಚಾರ್ಜರ್ ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ಲ ಕಡೆಗೂ ಇದೇ ಕೊಡ್ತೀರಾ ಗೌರದಲ್ಲಿ? ಗೌರ ಅಲ್ಲಿ ಮಾತ್ರ ಈ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದೀವಿ. ಬೇರೆ ಬ್ರ್ಯಾಂಡ್ಗೆ ಅದೇ ನಿಮ್ಗೆ ಗೊತ್ತಿದೆಯಲ್ಲ, ವ್ಯಾಲ್ಯೂ ಫಾರ್ ಮನಿ, ಹೆಂಗ್ ದುಡ್ಡು ಕೊಡ್ತಾರೋ ಆ ತರ ಗಾಡಿ ತಕ್ಕನಾಗೆ ಆಪ್ಷನ್ಸ್ ಇರ್ತದೆ. ಸೊ ಬೂಟ್ ಸ್ಪೇಸ್ ಇಷ್ಟಿದೆ. ಮತ್ತೆ ಇದು ಫ್ಯೂಸ್ ಅಲ್ವಾ? ಕ್ವಾಲಿಟಿ ನೋಡಿ ಸರ್, ತುಂಬಾ ಚೆನ್ನಾಗಿರುತ್ತೆ ಸರ್. ಈ ಗಾಡಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಬೂಟ್ ಸ್ಪೇಸ್ ಇಷ್ಟಿದೆ. ಮತ್ತೆ ಮುಂದೆ ಫ್ಲಾಟ್ ಫುಟ್ಬೋರ್ಡ್ ಸಾಕಾಗಿದೆ. ನಿಮಗೆ ಸಿಲಿಂಡರ್ ಆರಾಮಾಗಿ ಇಟ್ಕೊಂಡು ಹೋಗ್ಲಿ, ಏನಾದ್ರೆ ಗುಡ್ಸ್ ಕ್ಯಾರಿ ಮಾಡೋದು, ಮಲ್ಟಿ ಸರ್, ಬಿಸ್ನೆಸ್ಗೂ ಯೂಸ್ ಮಾಡ್ಬೋದು. ಯಾರೋ ಎಗ್ ಸಪ್ಲೈ ಮಾಡ್ತೀವಿ, ಇಲ್ಲ ಇನ್ನೊಂದು ಇಲ್ಲೇ ನಿಯರ್ ಬೈ ಸಪ್ಲೈ ಏನೋ ಮಾಡ್ತಾ ಇರ್ತೀವಿ ಅಂದ್ರೆ ಅವ್ರಿಗೂ ಈ ಲೆಗ್ ರೂಮ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲೂ ಸ್ಟೋರೇಜ್ ಇದೆ. ಹೌದು ಸರ್, ಹೌದು. ಓಕೆ. ಸೊ ಇದು ಏನು ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದ್ಸಲ ಚಾರ್ಜ್ ಮಾಡಿದ್ರೆ? ಸರ್ ಇದು ನಿಮಗೆ 50 to 60 ಕಿಲೋಮೀಟರ್ ಬರುತ್ತೆ. ಓಕೆ. 62,000 ಆಗುತ್ತೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್. 62,000 ವಾರಂಟಿ. ಓಕೆ. ಸೊ ಇದು ನಾನ್ ರಿಜಿಸ್ಟ್ರೇಷನ್ ಗಾಡಿ. ಹೌದು, LFP ಬ್ಯಾಟ್ರಿ. LFP ಬ್ಯಾಟ್ರಿ. ಸೊ LFP ಬ್ಯಾಟ್ರಿ ಆಗಿರುತ್ತಲ್ಲ, ಸ್ವಲ್ಪ ಕಾಸ್ಟ್ಲಿ ಬಟ್ ಸೇಫ್ಟಿ. ಸರ್ ಕಾಸ್ಟ್ಲಿ ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿದೆ ಸರ್, ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಸರ್. ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇರೋರು, 5-6 ವರ್ಷದಿಂದ ಯೂಸ್ ಮಾಡ್ತಾ ಇರೋರು ಇವತ್ತು ಚೆನ್ನಾಗಿ ಯೂಸ್ ಮಾಡ್ತಾನೆ ಇದ್ದಾರೆ. ಓಕೆ. ನಿಮಗೆ ಗೊತ್ತಿದೆ ಎಲೆಕ್ಟ್ರಿಕ್ ವೆಹಿಕಲ್ ಒಂದು 3 years ಆದ್ಮೇಲೆ ಬ್ಯಾಟ್ರಿ ಒಂದು ಚೇಂಜ್ ಮಾಡ್ಕೊಬೇಕು. ಏನ್ ಮೇಂಟೆನೆನ್ಸ್ ಇರಲ್ಲ ನಿಮಗೆ, ರನ್ನಿಂಗ್ ಕಾಸ್ಟ್ ಇರುತ್ತೆ. ಪ್ಯಾಡ್ ಗೀಡ್ ಹೋದ್ರೆ ಅದಷ್ಟೇ, ಅಂತ ಮೇಜರ್ ಏನು ಸರ್ವಿಸ್. ವ್ಯಾರಂಟಿ ಎಷ್ಟು ದಿನ ಕೊಡ್ತೀರಾ ಸರ್? 2 years ಬ್ಯಾಟ್ರಿಗೆ, ಮೋಟರ್ಗೆ 3 years. ಹೌದಾ? 3 years ವರೆಗೂ ವ್ಯಾರಂಟಿ ಇರುತ್ತಾ ಮೋಟರ್? ಹೌದು, ಕಂಪ್ನಿ ಕಡೆಯಿಂದ ಕೊಡ್ತಾರೆ ಸರ್. ಆಮೇಲೆ ವಾರಂಟಿ ಟೈಮಲ್ಲೂ ಅಷ್ಟೇ, ನಿಮಗೆ ತುಂಬಾ ಡಿಲೇ ಆಗೋದು 20 ದಿವಸ 15 ದಿವಸ ಎಲ್ಲ ಏನೂ ಆಗಲ್ಲ. ಮ್ಯಾಕ್ಸಿಮಮ್ 1 week ಆಗುತ್ತೆ. ಮ್ಯಾಕ್ಸಿಮಮ್ 1 week ಆಗುತ್ತೆ. ಕಸ್ಟಮರ್ಗೆ ತೊಂದರೆ ಆಗಬಾರ್ದು ಅಂತ ಸ್ಟ್ಯಾಂಡ್ ಬೈ ಮೋಟರ್ ನಾವು ಇಟ್ಟಿರ್ತೀವಿ, ಅದನ್ನ ನೀವು ಕೊಟ್ಟಿರ್ತೀವಿ. ಇನ್ ಕೇಸ್ ಶಾರ್ಟೇಜ್ ಇತ್ತು ಅಂದ್ರೆ 1 week ವೇಟ್ ಮಾಡಬೇಕಾಗುತ್ತೆ. ಸರಿ, ಆ ಥರ ಆಪ್ಷನ್. ಇವಾಗ ನೆಕ್ಸ್ಟ್ ಗಾಡಿ ತೋರಿಸಿ ಸರ್. ಗೌರ ಅಲ್ಲಿ 2 ಮಾಡಲ್ ಇದೆ. ಓಕೆ. ಒಂದು ವಾರಿಯರ್, ಇನ್ನೊಂದು ಸ್ನೈಪರ್ ಅಂತ. ಓಕೆ. ಈ ಸ್ನೈಪರ್ ಅಲ್ಲಿ ನಿಮಗೆ ಡ್ರಮ್ ಬ್ರೇಕ್ಸ್ ಬರುತ್ತೆ. ಡ್ರಮ್ ಬ್ರೇಕ್ 57,000 ಆಗುತ್ತೆ. ಇದು LFP ಬ್ಯಾಟ್ರಿ ಜೊತೆಗೆ 57,000 ಆಗುತ್ತೆ. 57,000 ಏನು ರೇಂಜ್ ಬರುತ್ತೆ ಅದು? 50 ಕಿಲೋಮೀಟರ್. ಸರ್ ನೋಡಿ ಸರ್, ನಿಮಗೆ ಒಳ್ಳೆ ಆಫರ್ ಪ್ರೈಸು ಡೀಲರ್ಗೆ ಆಗುತ್ತೆ. ಹೌದಾ? ಇದು ಡೀಲರ್ಗೆ 1 ಲಕ್ಷಕ್ಕೆ 1 ಲಕ್ಷಕ್ಕೆ ನಿಮಗೆ 3 ಗಾಡಿ ಸಿಗುತ್ತೆ. 1 ಲಕ್ಷಕ್ಕೆ 3 ಗಾಡಿ. ಏನಕ್ಕೆ ಕಡಿಮೆ ಅಂದರೆ ಲೆಡ್ ಆಸಿಡ್ ಬ್ಯಾಟ್ರಿ, 48 volts ಬ್ಯಾಟ್ರಿ ಇರುತ್ತೆ, 4 ಪೀಸ್ ಬ್ಯಾಟ್ರಿ ಇರುತ್ತೆ, 1 ವರ್ಷ ವಾರಂಟಿ ಇರುತ್ತೆ, 40ರಿಂದ 50 ಕಿಲೋಮೀಟರ್ ಮ್ಯಾಕ್ಸಿಮಮ್ ಮೈಲೇಜ್. 40ರಿಂದ 50 ಕಿಲೋಮೀಟರ್ ಮೈಲೇಜ್. ಇದರಲ್ಲಿ ನಿಮಗೆ ಬೇರೆ ಯೂನಿಕ್ನೆಸ್ ಇದರಲ್ಲಿ ಏನು ಅಂದರೆ ನೋಡಿ, NFC ಇರುತ್ತೆ. NFC ಇದೆಯಾ? ನಿಯರ್ ಬ್ಯಾಂಡ್ ಕಮ್ಯುನಿಕೇಶನ್ ಅಂತ NFC. ಇಲ್ಲಿ ನೋಡಿ, ಸ್ಟಾರ್ಟ್. ಸ್ಪೀಕರ್ ಇದೆ ಸರ್. ನಿಮಗೆ ಏನಿಲ್ಲ, ಬ್ಲೂಟೂತ್ ಇದೆ. ಜಸ್ಟ್ ನೀವು ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಆರಾಮ ಮೊಬೈಲ್ ಸಾಂಗ್ಸ್ ಹಾಕೊಬೋದು ಸರ್. NFC ಇಲ್ಲಿ ನೋಡಿ, ಹಿಂಗೆ ಇಟ್ಟರೆ ತಿರ್ಗಾ ಆಫ್ ಆಗುತ್ತೆ. ಓ ಸೂಪರ್. ಮತ್ತೆ ಇದು ಬ್ಯಾಂಡು ಇದೆ, ಬ್ಯಾಂಡು ಆಕ್ಟಿವೇಟ್ ಮಾಡ್ಕೊಬೋದು. ಈ ಬ್ಯಾಂಡ್ ಇದೆಯಲ್ಲ, ಹಿಂಗೆ ಅದು ಆನ್ ಆಗುತ್ತೆ. ಸೊ ಟೋಟಲ್ ಆಗಿ ಕೀ ಇದೆ, ಕೀ ಜೊತೆಗೆ ಬ್ಯಾಂಡ್ ಇದೆ, ಬ್ಯಾಂಡ್ ಜೊತೆಗೆ ಇದೊಂದು NFC ಇದೆ. 3 ಆಪ್ಷನ್ ಗಾಡಿ ಆನ್ ಮಾಡಕ್ಕೆ. ಹೌದು, 1 ಲಕ್ಷಕ್ಕೆ 3 ಗಾಡಿ. 3 ಗಾಡಿ ಸಿಗ್ತದೆ. ಇದು ನಾನ್ ರಿಜಿಸ್ಟ್ರೇಷನ್. ಇದು ಸಿಂಗಲ್ ಆಗಿ ಏನಾರು ತಗೋಬೋದಾ ಸರ್? ಸಿಂಗಲ್ ಆಗಿ ತಗೊಂಡ್ರೆ 37,000 ಆಗುತ್ತೆ. ಸಿಂಗಲ್ ಆಗಿ ತಗೊಂಡ್ರೆ 1 ಪೀಸ್ ತಗೊಂಡ್ರೆ 37,000. 3 ಗಾಡಿ ತಗೊಂಡ್ರೆ 1 ಲಕ್ಷ. ಸೊ 1 ಲಕ್ಷ ಅಂದ್ರೆ 30,000 ಬಿದ್ಬಿಡ್ತಾ ಅಥವಾ 35,000? 34 ಸಮಥಿಂಗ್ ಬರುತ್ತೆ ಸರ್. 34,000 ಬರುತ್ತೆ. ಓಕೆ. ಸೊ ಹೋಲ್ಸೇಲ್ ಕೊಡ್ತೀರಾ? ನಿಮಗೆ ರೀಟೇಲ್ ಬೇಕು ಅಂದ್ರೆ ರೀಟೇಲ್ ಕೊಡ್ತೀರಾ? ಇವಾಗ ಯಾರು ಒಬ್ರು ಸಿಂಪಲ್ ಆಗಿ ಮನೆ ಹತ್ರ ಓಡಾಡಕ್ಕೆ, ಸೀನಿಯರ್ ಸಿಟಿಸನ್ಸ್, ಹೌಸ್ ವೈಫ್ಸ್, ನಿಯರ್ ಬೈ ಸ್ಕೂಲ್ಸ್, ಟ್ಯೂಷನ್ಸ್ ಬಿಡಕ್ಕೆ, ಆ ಥರ ಇರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಇದೊಂದ್ಸಲ ಬೂಟ್ ಎಲ್ಲ ಓಪನ್ ಮಾಡಿ ಸರ್ ಇದು. ಸೊ ಇಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಹೌದು ಸರ್.
ಓ ಸಾಕು, ಇಷ್ಟು ಸಿಕ್ಬಿಟ್ರೆ ಸಣ್ಣ ಪುಟ್ಟ ಐಟಮ್ ಮಾಡ್ಕೊಬೋದು ಸರ್. ನಿಯರ್ ಬೈ ಡಿಸ್ಟೆನ್ಸ್ಗೆ ಚೆನ್ನಾಗಿರುತ್ತೆ. ಹಾಂ. ಇದ್ರದ್ದು ರಿವರ್ಸ್ ಮಾಡೋದು ಇದೆಯಾ? ಇದರಲ್ಲಿ ಇದೆ ಸರ್, ರಿವರ್ಸ್ ಇದೆ, 1 2 3 ಇದೆ. ಓಕೆ. 4 ವೇ ಇದೆ. 4 ವೇ ಅಂದರೆ ಇದು ಹಜಾರ್ಡ್ ಲೈಟ್ ಬರುತ್ತೆ. ಮತ್ತೆ ಮುಂದೆನೂ ಇಲ್ಲೆಲ್ಲ ಸ್ಟೋರೇಜ್ ಬಾಕ್ಸ್ ಇದೆ. ಮತ್ತೆ ಸರ್ ಇವಾಗ ನಿಮ್ಮ ಹತ್ರ ಯಾವುದೇ ಎಲೆಕ್ಟ್ರಿಕ್ ಗಾಡಿ, ಹಳೆ ಗಾಡಿ ಇದ್ರೆ ಬೈಬ್ಯಾಕ್ ತಗೊಂತೀನಿ. ಹೌದಾ? ಆಮೇಲೆ ಬರೀ ಗಾಡಿ ಬೇಕು, ನನ್ನ ಹತ್ರ ಬ್ಯಾಟ್ರಿ ಇದೆ ಅನ್ನೋರು ಬನ್ನಿ, ಬರೀ ಗಾಡಿನೂ ಕೊಡ್ತೀನಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ. ಬ್ಯಾಟ್ರಿ ನಿಮ್ದೇ ಯೂಸ್ ಮಾಡ್ಕೊಳ್ಳಿ. ಓಕೆ. ಬ್ಯಾಟ್ರಿ ಸೊ ಇವಾಗ ಇದು ಬ್ಯಾಟ್ರಿ ಸೇರಿಸಿ 37,000. 37 ಇವಾಗ ಬ್ಯಾಟ್ರಿ ಏನಾರು ಅವ್ರ ಹತ್ರನೇ ಇತ್ತು ಅಂದ್ರೆ ಇನ್ನೂ ಕಮ್ಮಿಗೆ ಈ ಗಾಡಿ ಸಿಕ್ಬಿಡುತ್ತೆ. ಹೌದು, ಸೂಪರ್. ಸೊ ಒಳ್ಳೆ ಆಪ್ಷನ್ ಕೊಡ್ತಾ ಇದ್ದೀರಾ. ಹೌದು ಸರ್. ಎಲ್ಲಾ ತರ ವೆಹಿಕಲ್ಸ್, ಹಳೆ ವೆಹಿಕಲ್ ನಾನು ಎಕ್ಸ್ಚೇಂಜ್ ಮಾಡ್ಕೊಂತೀನಿ ಅಂದ್ರು ಅದು ತಗೊಂತೀವಿ. ಯಾವ್ದಾದ್ರು ಇದ್ರೆ ಗಾಡಿ ದಯವಿಟ್ಟು ತಗೊಂಬನ್ನಿ. ಸುಮ್ಮನೆ ಬುಜ್ಜಿಗೆ ಹಾಕಿ ಸುಮ್ಮನೆ ವೇಸ್ಟ್ ಮಾಡ್ಕೋ ಬದಲು ಸ್ಕ್ರಾಪ್ ಹಾಕಿದ್ರೆ ಎಷ್ಟು ತಗೋಬಿಡ್ತಾರೆ ಅವರು? ತಗೊಳ್ಳಲ್ಲ. ಬೈಬ್ಯಾಕ್ ತಗೊಂತೀವಿ. ಇಲ್ಲಾಂದ್ರೆ ನೀವು ತಗೋತೀರ ಬೈಬ್ಯಾಕ್. ಹೌದು. ಇದು ಒಂದು ಕಂಪ್ನಿ ಆಯ್ತು, ಗೌರವ ಇನ್ನೊಂದು ಕಂಪ್ನಿ. ಇದು ಯಾವ್ದು ಬ್ರ್ಯಾಂಡ್ ಹೇಳಿದ್ರಿ ಸರ್? ಇದು ಯಾಕುಜಾ ಅಂತ ಸರ್. ಯಾಕುಜಾ ಅಂತ. ಇಲ್ಲಿದೆ ನೋಡಿ. ಸೊ ಯಾಕುಜಾ ಅಂತ. ಓಕೆ. ಮತ್ತೆ ಇದಕ್ಕೆ ವ್ಯಾರಂಟಿ ಏನಿದೆ ಸರ್? ಇದಕ್ಕೆ 1 year. 1 year ವ್ಯಾರಂಟಿ. 1 year. ಓಕೆ. ವ್ಯಾಲ್ಯೂ ಫಾರ್ ಮನಿ ಸರ್. ಇದೇ ಬೇರೆ ಅದೇ ಬೇರೆ. ಸೊ ನಿಮಗೆ ಕ್ವಾಲಿಟಿ ಬೇಕು ಅಂದ್ರೆ ಪ್ರೀಮಿಯಂ ಐಟಮ್ ಇದೆ ಒಳಗಡೆ ಸರ್. ನಿಮ್ಗೆ ಇದು ಕ್ವಾಲಿಟಿ ಇದೆ, ಅದು ಕ್ವಾಲಿಟಿ ಇದೆ. ಅದು ಎ, ಇದು ಬಿ ಆಗುತ್ತೆ ಅಷ್ಟೇ. ಬೇರೆ ಇನ್ನೇನು ಇರಲ್ಲ. ಸೀರಿಯಲ್ ಚೇಂಜ್ ಆಗುತ್ತೆ ಅಷ್ಟೇ. ಸರಿ. ನೆಕ್ಸ್ಟ್ ಇನ್ಯಾವ್ದಿದೆ ಹಂಗೆ ಸರ್? ನೆಕ್ಸ್ಟ್ ಇನ್ನೊಂದಿದೆ ನೋಡಿ ಸರ್. ಇದು ಯಾವುದು? 2 ಅಂತ ಗುಜರಾತ್ ಬೇಸ್ಡ್ ಕಂಪ್ನಿ ಇದು. ಓಕೆ. ತಿರಂಗ ಅಂತ ತುಂಬಾ ಚೆನ್ನಾಗಿರುತ್ತೆ ಸರ್. ಇದರಲ್ಲೂ ಫ್ರಂಟ್ ಡಿಸ್ಕ್ ಬ್ರೇಕ್, ಗಾರ್ಡ್ ನೋಡಿ ಸರ್. ಗಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಆಗಿ ಕೊಡ್ತೀರಾ? ಹೌದೌದು. ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್. 50,000ಕ್ಕೆ 80 ರಿಂದ 100 ಕಿಲೋಮೀಟರ್ ಗಾಡಿ ಸರ್ ಇದು. 50,000 ರೂಪಾಯಿಗೆ ಇವೆಲ್ಲ ಸೇರಿಸಿ ಬರುತ್ತೆ? ಎಲ್ಲ ಸೇರಿ ಬ್ಯಾಟ್ರಿನೂ ಅಷ್ಟೇ 80 ರಿಂದ 100 ಕಿಲೋಮೀಟರ್ ಬರುತ್ತೆ. ಹೌದಾ? ಸೊ ಹಾಗಾದ್ರೆ ಏನೇನು ಬರುತ್ತೆ ಹೇಳ್ಬಿಡಿ ಕರೆಕ್ಟಾಗಿ. ಮತ್ತೆ ಇದು ಸರ್ ಏನಿಲ್ಲ, 12 volts 43 Ah ಬ್ಯಾಟ್ರಿ ಬರುತ್ತೆ. ಓಕೆ. ಲೆಡ್ ಆಸಿಡ್ ಬ್ಯಾಟ್ರಿನೇ, ನಾವು ಲಿಥಿಯಂ ಅಯಾನ್ ಯೂಸ್ ಮಾಡ್ತಾ ಇಲ್ಲ. ಲೆಡ್ ಆಸಿಡ್ ಬ್ಯಾಟ್ರಿನೇ ಬರುತ್ತೆ. 12 volts 43 Ah ಬ್ಯಾಟ್ರಿ ಬರುತ್ತೆ. 80 to 100 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆಯಾ? ಹೌದು. ಸೊ ರೇರು ಕೂಡ? ರೇರ್ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಇದೆಲ್ಲ ಸೇರಿಸಿ ಎಲ್ಲ ಸರ್ ಫುಲ್ಲು ರಿಜಿಡ್ ಸರ್ ಗಾಡಿ. ಮತ್ತೆ ಇದೇ ಕಂಪ್ನಿಯವ್ರದ್ದು ನೋಡಿ ಸರ್, ಲೋಡ್ ಪರ್ಪಸ್ ಲಗೇಜ್ಗೆ. ಇದಾ ಲಗೇಜ್? ಇದು ಲಗೇಜ್ ಗಾಡಿಗೆ ಚೆನ್ನಾಗಿರುತ್ತೆ. ಏನಾದ್ರೆ ಇನ್ ಕೇಸ್ ಮಲ್ಟಿಪರ್ಪಸ್ ಕೂತ್ಕೊಂಡು ಹೋಗ್ಬೋದು. ಹೌದು ನೋಡಿ, ಲಗೇಜ್ ಹಾಕೊಂಡು ಹೋಗುತ್ತೆ. ಈ ಗಾಡಿಯಲ್ಲಿ ನಿಮಗೆ 150 ಕಿಲೋಮೀಟರ್ ತನಕ ರೇಂಜ್ ಸಿಗುತ್ತೆ. 150 ಕಿಲೋಮೀಟರ್ ಬರೀ ಗಾಡಿನೂ ಕೊಡ್ತೀನಿ, ಬ್ಯಾಟ್ರಿ ಜೊತೆಗೆ ಬೇಕು ಅಂದ್ರೂ ಕೊಡ್ತೀನಿ. ಓಕೆ. ಏನು ರಿಜಿಡ್ ಆಗಿರುತ್ತೆ ನೋಡಿ. ಓಕೆ. ಇದು ಇದೆ ಸರ್. ಇಲ್ಲಿ 6 ಶಾಕ್ ಅಬ್ಸರ್ ಇದೆ ನೋಡಿ. ಈ ಕಡೆ 3, ಆ ಕಡೆ 3. 3 ಒಂದು ಸೈಡೆ 3 ಇದೆ. ಹೌದು ಸರ್. ಇವಾಗ ಈ ಸೈಡು ಇನ್ನ 3 ಬರುತ್ತೆ. ಹೌದು. ಇದರಲ್ಲಿ ಇನ್ನೊಂದು ಮಾಡಲ್ ಬರುತ್ತೆ, ಇದು ವಿತ್ ಬ್ಯಾಸ್ಕೆಟ್ ಅಂತ. ಇದು ಬ್ಯಾಸ್ಕೆಟ್ ಬರುತ್ತೆ. ಓಕೆ. ಅದು ಸಿಗುತ್ತೆ. ವಿತ್ ಬ್ಯಾಸ್ಕೆಟ್ ಸಿಗುತ್ತೆ, ವಿತೌಟ್ ಬ್ಯಾಸ್ಕೆಟ್ ಸಿಗುತ್ತೆ. ವಿತೌಟ್ ಬ್ಯಾಸ್ಕೆಟ್. ಇದೇನಾಗುತ್ತೆ ಪ್ರೈಸ್ ಅದ? ಸರ್ ನಿಮಗೆ ಇದು ಬರೀ ವೆಹಿಕಲ್ ಬಂದು 45,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಬ್ಯಾಟ್ರಿ ಇಲ್ಲ ಅಂದ್ರೆ ಬ್ಯಾಟ್ರಿ ಅವ್ರಿಗೆ ರೇಂಜ್ ಯಾವ ತರ ಬೇಕು ಕಂಪ್ಯಾರಿಟಿವ್ಲಿ ಅದ್ರ ಪ್ರಕಾರ ರೇಟ್ ಹೋಗುತ್ತೆ, ಪ್ರೈಸ್. ಓಕೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನು ಬ್ಯಾಟ್ರಿ ಸ್ಟಾರ್ಟಿಂಗ್ ಅಂದ್ರೆ? 63,000. ಇವಾಗ ಇಲ್ಲಿ ಏನೇನು ಸರ್ವಿಸ್ ಆಗುತ್ತೆ, ಯಾವ ತರ ಸರ್? ನಿಮ್ಗೆ ಅನ್ಸ್ಬೋದು ಏನಿದೆ ಹಿಂಗಿದೆ ಗಲೀಜು, ಇಲ್ಲ ಕಚಡ ತರ ಇದೆ, ಏನೋ ಹಿಂಗ್ ಬಿದ್ದಿದೆಯಲ್ಲ. ಹೌದು. ಮತ್ತೆ ಇನ್ನೊಂದು ಬ್ಯಾಟ್ರಿಗಳು ಏನಾರ ಇದ್ರೆ? ಸರ್ ಇಲ್ಲ, ಇದರಲ್ಲಿ ನಮ್ದು ಏನ್ ಗೊತ್ತಾ, ಬ್ಯಾಟ್ರಿ ನಾವು ಯಾವುದೇ ಕಾರಣಕ್ಕೂ ಸರ್ವಿಸ್ ಸೆಂಟರ್ ಒಳಗಡೆ ಚಾರ್ಜ್ ಹಾಕಲ್ಲ. ಕಸ್ಟಮರ್ ಗಾಡಿ ತರ್ತಾರೆ, ಅವ್ರ ಬ್ಯಾಟ್ರಿ ಎಲ್ತ್ ನನಗೆ ಗೊತ್ತಿರಲ್ಲ, ಬಟ್ ನನ್ನ ಆಚೆ ಪಾಯಿಂಟ್ ಇದೆ, ಅಲ್ಲ ಆಗ್ತೀವಿ. ಇಲ್ಲಿಗೆ ಸರ್ವಿಸ್ ಸೆಂಟ್ರಿಗೆ ಇಲ್ಲಿಗೆ ಏನ್ ಬೇಕೋ ಅಷ್ಟು ಸ್ಪೇರ್ಸ್ ಇಟ್ಕೊಂಡಿದೀವಿ. ಓಕೆ. ಇಲ್ಲಿಗೆ. ಆಮೇಲೆ ಇದು ಬಂದು ನಮ್ದು ಎಲ್ಲ ಹಳೆ ಗಾಡಿ ಐಟಮ್ ಎಲ್ಲ ಎತ್ತಿಟ್ಟಿರ್ತೀನಿ. ಹೌದು. ಅಲ್ಲೆಲ್ಲ ಇದೆ ಫುಲ್ ಎಲ್ಲ. ಅಲ್ಲಿ ನೋಡಿ ಬಾಡಿ ಪಾರ್ಟ್. ಇವಾಗ ನೋಡಿ ಅಲ್ಲಿ ಹೀರೋ ಕಂಪ್ನಿದು ಇದೆ. ಏನಕ್ಕೆ ಇಟ್ಟಿದೀವಿ ಗೊತ್ತಾ? ಕಸ್ಟಮರ್ಗೆ ಐಟಮ್ ಸಿಕ್ಕಿಲ್ಲ, ನನ್ನ ಹತ್ರ ಇಲ್ಲ ಅಂತ ನಾನು ಹೇಳ್ಬಾರ್ದು. ಹೌದು. ಕಸ್ಟಮರ್ಗೆ ನನ್ನ ಹತ್ರ ಇದೆಯೋ ಇಲ್ವೋ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹಳೇದೋ ಹೊಸದೋ ಅಟ್ಲೀಸ್ಟ್ ಅವ್ರ ಗಾಡಿ ರನ್ ಮಾಡೋ ಥರ ಮಾಡ್ಕೊಡ್ತೀವಿ. ಸೊ ಸುಮ್ಮನೆ ವೇಸ್ಟ್ ಆಗಿ ಮನೇಲಿ ನಿಂತ್ಕೊಳ್ಳೋ ಬದಲು ತುಂಬಾ ಜನ ಹೊಡೆದೋದ್ರೆ ಸ್ಕ್ರಾಪ್ ಮಾಡ್ಬಿಡ್ತಾರೆ. ಹೌದು. ಅದಕ್ಕೆ ಏನ್ ಮಾಡ್ತೀವಿ, ಈ ತರ ಹಳೆ ಗಾಡಿ ಯಾವ್ದಾದ್ರು ಮೋಟರ್ ಗೀಟರ್ ಹೋಗಿದ್ರೆ ಬಾಡಿ ಚೆನ್ನಾಗಿದ್ರೆ ತೆಗ್ದಿಟ್ಟಿರ್ತೀವಿ. ಸೊ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ತುಂಬಾ ಕಮ್ಮಿ ಪ್ರೈಸ್ ಅಲ್ಲೇ ಕೊಟ್ಟಿರ್ತೀವಿ. ಅದೇ ಜುಗಾಡ್ ಮಾಡಿ ಕೊಡ್ತೀರಾ ಏನೋ ಒಂದು. ಒಟ್ಟಿನ ಗಾಡಿ ರೆಡಿ ಆಗಬೇಕು, ಖುಷಿ ಆಗಬೇಕು. ನೋಡಿ ಇದು ಬ್ಲಿಕ್ಸ್ ಅಂತ. ಓಕೆ. ಇದು ನೋಡಿ ಈ ಪ್ಲೂಟೋ. ಓಕೆ. ಮತ್ತೆ ಇದು ನೋಡಿ ಒಕಿನೋವಾ. ಮತ್ತೆ ಇದು ನೋಡಿ ಬೇರೆ ಯಾವ್ದೋ ಗಾಡಿ. ಎಲ್ಲ ಗಾಡಿಗೂ ಸರ್ವಿಸ್ ಮಾಡ್ತಾರೆ. ಎಲ್ಲ ಗಾಡಿ ಯಾವ್ದಾದ್ರು ತಗೊಂಬನ್ನಿ, ಓಲಾ ಬ್ರೇಕ್ ಪ್ಯಾಡು, ಬ್ರೇಕ್ ಲಿವರು, ಅದು ಇದು ಏನಾದ್ರು ಇದ್ರು ಅದು ಮಾಡ್ಕೊಡ್ತೀವಿ. ಏತರದು ಸಣ್ಣ ಪುಟ್ಟ ರನ್ನಿಂಗ್ ಮೇಂಟೆನೆನ್ಸ್ ಏನೇನಿದೆ ಎಲ್ಲ ಮಾಡ್ಕೊಡ್ತೀವಿ ಸರ್. ಏನ್ ತೊಂದರೆ ಇರಲ್ಲ. ಎಲ್ಲ ಪವರ್ ಟೂಲ್ಸ್ ಇರುತ್ತೆ, ಏನ್ ತೊಂದರೆ ಇರಲ್ಲ, ಎಲ್ಲ ಮಾಡ್ಕೊಡ್ತೀವಿ ಸರ್. ಟೆಕ್ನಿಷಿಯನ್ ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಸರ್? ಇವಾಗ 4 ಜನ ಇದ್ದಾರೆ ಸದ್ಯಕ್ಕೆ.
ಇಬ್ರು ಮಾತ್ರ ಹಳಬ್ರು ಇದ್ದಾರೆ, ಇನ್ನಿಬ್ರು ಇವಾಗ ಹೊಸದಾಗಿ ಸೊ ಎಲ್ಲರಿಗೂ ಎಲ್ಲ ಎಲೆಕ್ಟ್ರಿಕ್ ಸ್ಕೂಟರಲ್ಲೂ ಎಕ್ಸ್ಪೀರಿಯನ್ಸ್ ಇದೆ ಸರ್. ಎಕ್ಸ್ಪೀರಿಯನ್ಸ್ ಇದೆ, ಟ್ರೈನಿಂಗು ಕಲಿತಾ ಇರ್ತಾರೆ. ನಾನು ಇಲ್ಲಿ ಮೇಜರ್ ಆಗಿ ನಾನು ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ನಾನು ಕ್ಲಾರಿಫೈ ಮಾಡ್ತೀನಿ. ಕಸ್ಟಮರ್ಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಅದಕ್ಕೆ ಏನು ಮಾಡಬೇಕಾಗುತ್ತೋ, ಕಸ್ಟಮರ್ಗೆ ಎಷ್ಟು ಫುಲ್ಫಿಲ್ ಮಾಡೋಕ್ಕಾಗುತ್ತೋ ಆ್ಯಸ್ ಸೆಟ್ ಬಿಫೋರ್, ನಿಮಗೆ ಇದಕ್ಕೆ ಮುಂಚೆ ಹೇಳ್ದಂಗೆ ಹೌದು ಅದನ್ನ ಖಂಡಿತ ಮಾಡಿಕೊಡ್ತಾ ಇರ್ತೀವಿ. ಯಾಕೆಂದರೆ ನಿಮಗೆ ಇವಾಗ ನೀವು ಎಕ್ಸಾಂಪಲ್ ನೀವೇ ಗಾಡಿ ತಂದಿರ್ತೀರಾ, ಕರೆಕ್ಟಾಗಿ ರೆಡಿ ಮಾಡಿಕೊಟ್ರೆ ನೀವು ನಿಮ್ಮ ಯಾರಿಗೋ ರಿಲೇಷನ್ಸ್ಗೋ ಯಾರಿಗೋ ಹೇಳ್ತೀರಾ. ಹೌದು, ಹಂಗೆ ಹೇಳಿದಾಗ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ನಾಮಿನಲ್ ಚಾರ್ಜಸ್ ಅಲ್ಲೇ ವರ್ಕ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಾವು ತುಂಬಾ ದೊಡ್ಡದಾಗಿ ಮಾಡಿಬಿಟ್ಟು ಅದನ್ನ ತಗೊಂಡೋಗಿ ಕಸ್ಟಮರ್ ಮೇಲೆ ಹಾಕಿ ಬಾಡಿಗೆ ಕಟ್ಟಬೇಕಲ್ಲ ಅನ್ನೋದಕ್ಕಿಂತ ಇರೋದ್ರಲ್ಲಿ ನಮಗೂ ಹೆಲ್ಪ್ ಆಗಬೇಕು, ಕಸ್ಟಮರ್ಗೂ ಹೆಲ್ಪ್ ಆಗಬೇಕು, ಆ ಥರ ರೀತಿಯಲ್ಲಿ ಹೋಗ್ತಾ ಇದೀವಿ. ಸರ್ ಏನು ಸರ್ ಇದು? ಸರ್ ಇದು ನಮ್ದು ಗೋಡನ್, ಸ್ಪೇಸ್ ಗೋಡನ್. ಹೌದೌದು. ಸೊ ಎಲೆಕ್ಟ್ರಿಕ್ ಗಾಡಿ ಐಟಮು, ಸ್ಪೇರ್ ಪಾರ್ಟ್ಸು ಪ್ರತಿಯೊಂದು ಇಲ್ಲಿಂದಾನೇ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗೋದು. ಇವಾಗ ಯಾರೋ ಒಬ್ರು 10-12 ವರ್ಷ ಗಾಡಿ ಫೋಟೋ ಕೇಳ್ತಾರೆ ಇದೆಯಾ ಅಂತ. ನಮ್ಮ ಹತ್ರ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ಟ್ರೈ ಮಾಡ್ತೀನಿ ಸರ್. ಓಕೆ, ಇವೆಲ್ಲ ಏನಿದು ಸರ್? ಇದೆಲ್ಲ ನಿಮಗೆ ಚಾರ್ಜಿಂಗ್ ಸಾಕೆಟ್ಸು, ಆ್ಯಂಡರ್ಸನ್ನು, ಮೋಟರ್ಸು. ಇದು ಮೋಟರ್ ಇದೆಲ್ಲ ಮೋಟರ್ಸ್ ಸರ್. ಇವೆಲ್ಲ ಮೋಟರ್ಸ್ನಾ? ಇವೆಲ್ಲ ಮೋಟರ್ಸ್. ಓಕೆ. ಆಮೇಲೆ ನಿಮ್ಗೆ ಇವೆಲ್ಲ ಬ್ಯಾಟ್ರೀಸು, ಆಮೇಲೆ ಇದೆಲ್ಲ ಮೀಟರ್ ಗ್ಲಾಸಸ್ಸು. ಎಲ್ಲ ಎಲೆಕ್ಟ್ರಿಕ್ ಗಾಡಿದು ಈ ತರ ಮೀಟರ್ ಗ್ಲಾಸ್ಗಳು ಶೇಡ್ ಆಗಿರುತ್ತೆ, ಒಡೆದೋಗಿರುತ್ತೆ. ಹೌದು, ಚೇಂಜ್ ಮಾಡಬೇಕು ಅಂತ ಇರ್ತಾರೆ. ಓಕೆ. ಸೊ ಈ ತರ ಐಟಮ್ಗಳೆಲ್ಲ ಸಿಗುತ್ತೆ ನಿಮ್ಮ ಹತ್ರ? ಎಲ್ಲ ಪ್ರತಿಯೊಂದು ಸರ್, ₹1 ಐಟಮ್ ಇಂದ ₹100, 1000 ಲೈಟು ಐಟಮ್ ಎಲ್ಲ ಸಿಗುತ್ತೆ. ಲೈಟ್ಸು, ಆಮೇಲೆ ಚಾರ್ಜರ್, ಫೀಮೇಲ್ ಕನೆಕ್ಟರ್ಸ್, ಪ್ರತಿಯೊಂದು ಸರ್. ಸೊ ಪ್ರತಿಯೊಂದು ಸ್ಪೇರ್ಸು ಇಲ್ಲಿ ಬಂದರೆ ಸಿಗುತ್ತೆ. ಹೌದು. ಓಕೆ ಸರ್. ಸರ್ ನಮ್ಮಲ್ಲಿ ಹೋಲ್ಸೇಲ್ ರಿಟೇಲ್ ಎರಡೂ ಇರುತ್ತೆ. ಸೊ ಯಾರು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರೆ, ಅವ್ರಿಗೆ ಐಟಮ್ ಸಿಗ್ತಾ ಇರಲ್ಲ, ಅವ್ರಿಗೆ ಎಲ್ಲರಿಗೂ ಕೊಡ್ತೀವಿ, ಕಸ್ಟಮರ್ಗೂ ಕೊಡ್ತೀರಾ? ಸೊ ವಾಲ್ಯೂಮ್, ಪ್ರೈಸ್ ಡಿಪೆಂಡ್ಸ್ ಆನ್ ವಾಲ್ಯೂಮ್. ಸೊ ಎಷ್ಟು ತಗೋತಾರೆ ಅದ್ರ ಮೇಲೆ ಡಿಪೆಂಡ್. ಹೌದು ಸರ್. 1 ಪೀಸ್ ತಗೊಂಡ್ರೆ ಒಂದು ರೇಟು, 1 ಪೀಸ್ ತಗೊಂಡ್ರೆ ಒಂದು ರೇಟು ಅಂತ. ಅದಕ್ಕೆ ಅಂತ ತುಂಬಾ ಡಿಫ್ರೆನ್ಸ್ ಇರಲ್ಲ, ಹೇಳ್ತೇವೆ. ಟ್ರಾನ್ಸ್ಪರೆಂಟ್ ಇವಾಗ ಇರೋದೇ ಹಂಗೆ ಅಲ್ವಾ? ಹೋಲ್ಸೇಲ್ ತಗೊಂಡ್ರೆ ಒಂದು ರೇಟ್ ಇರ್ತದೆ, ರಿಟೇಲ್ ಆದ್ರೆ ಒಂದು ರೇಟ್. ಸೊ ಅದೇ ತರನೇ ಇವಾಗ ಹೋಲ್ಸೇಲ್ ಅಲ್ಲೂ ಕೊಡ್ತಾರೆ, ರಿಟೇಲ್ ಅಲ್ಲೂ ಕೊಡ್ತಾರೆ ಸರ್. ಹೌದು. ನಾವು ಇಲ್ಲಿ ಮಲ್ಲೇಶ್ವರಂ ಇಂದ. ಏನಾಗಿದೆ ಸರ್ ಗಾಡಿ? ಎಲ್ಲ ನಾವು ಕಿರಣ್ ಅವರು ನಮ್ಗೆ ಒನ್ ಸ್ಟಾಪ್ ಶಾಪ್ ಸರ್. ಎಲ್ಲಾ ತರ ಪಾರ್ಟ್ಸ್, ಸ್ಪೇರ್ಸ್ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ 4-5 ಇಯರ್ಸ್ ಯಾವತ್ತು ಈ ಪಾರ್ಟ್ದು ಇದು ಇಲ್ಲ ಅಂತ ಹೇಳೇ ಇಲ್ಲ. ವಿತಿನ್ ಫ್ರಾಕ್ಷನ್ ಆಫ್ ಎ ಟೈಮ್ ಹಿ ವಿಲ್ ಅರೇಂಜ್ ದ ಪಾರ್ಟ್ಸ್ಗಳು. ಎನಿವೇರ್ ಇನ್ ಬ್ಯಾಂಗ್ಳೂರ್ ಐ ಹ್ಯಾವ್ ಟ್ರೈಡ್. ನಾನು ಎಲ್ಲ ಕಡೆ ರೌಂಡ್ ಹಾಕಿದ್ದೀನಿ, ಇಲ್ಲಿ ಮಾತ್ರ ಅಂತಲ್ಲ. ಬಟ್ ಇವ್ರ ಹತ್ರ ಬಂದ್ರೆ ಗ್ಯಾರಂಟಿ ಮೆಟೀರಿಯಲ್ ಸಿಗುತ್ತೆ. 100% ಗ್ಯಾರಂಟಿ. ಯಾವ ಗಾಡಿ ಇರೋದು ನಿಮ್ಮ ಹತ್ರ? ನಮ್ಮ ಹತ್ರ ಈಗ ನಾವು ಎಲೆಕ್ಟ್ರಿಕ್ ವೆಹಿಕಲ್ಗೆ ನಾವು ಕನ್ವರ್ಷನ್ ಮಾಡೋ ಇಟ್ಕೊಂಡಿದ್ದೀವಿ, ಸ್ಮಾಲ್ ವರ್ಕ್ಶಾಪು. ಹೌದಾ? ಅದರಲ್ಲಿ ಕಿರಣ್ ಅವರೇ ನಮಗೆ ಹಿ ಹಸ್ ಬೀನ್ ಸಪೋರ್ಟಿಂಗ್ ಅಸ್ ಫ್ರಮ್ ಲಾಸ್ಟ್. ಸೊ ಮೇನ್ ಸ್ಪೇರ್ಸ್ ಎಲ್ಲ ಇವ್ರ ಹತ್ರ ತಗೋತೀವಿ. ಓಕೆ. ವೆರಿ ಗುಡ್. ಅಂಡ್ ಈಸ್ ಕಾಲಿಂಗ್ ಎ ಸ್ಪೇಡ್ ಕರೆಕ್ಟ್ ಆಗಿ ಹೇಳ್ತಾರೆ. ಇದು ಈ ಕ್ವಾಲಿಟಿ, ದಿಸ್ ಇಸ್ ದ ಬೆಸ್ಟ್, ಇದು ಯೂಸ್ ಮಾಡಿ ನಿಮ್ ಕೆಲ್ಸಕ್ಕೆ ಬರುತ್ತೆ. ಸುಮ್ಗೆ ಯಾವುದೋ ಒಂದು ರೆಕಮೆಂಡ್ ಮಾಡಲ್ಲ. ಕರೆಕ್ಟ್ ಆಗಿ ಹೀಸ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ವಾಸ್ಟ್. ವಾಟ್ ಐ ಮೈ ಟೇಕ್ 1 hour ಟು ಡಿಸೈಡ್, ಅವರು 1 minute ನಲ್ಲಿ ಹೇಳ್ಬಿಡ್ತಾರೆ, 1 ನಿಮಿಷದಲ್ಲಿ ಹೇಳ್ಬಿಡ್ತಾರೆ. ಅದು ಭಾಳ. ಆ್ಯಂಡ್ ಈಸ್ ವೆರಿ ಮಾಡೆಸ್ಟ್ ಆ್ಯಂಡ್ ವೆರಿ ಲರ್ನೆಡ್ ಆಲ್ಸೋ, ಎಕ್ಸ್ಪರ್ಟೈಸ್. ಅವ್ರು ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದು ಸರ್ವಿಸ್ ಕ್ವಾಲಿಟಿ ಎಲ್ಲ ಹೆಂಗೆ, ಮತ್ತೆ ಪ್ರೈಸ್ ಎಲ್ಲ ಹೆಂಗೆ? ವೆರಿ ರೀಸನೇಬಲ್ ಪ್ರೈಸ್. ಸರ್ವಿಸ್ ಕ್ವಾಲಿಟಿ ಇಸ್ ಗುಡ್. ಸೊ ಒಟ್ಟಿನಲ್ಲಿ ಇವಾಗ ನಿಮ್ಮ ಹತ್ರ ಬಂದರೆ ಕಮ್ಮಿ ಬಜೆಟಿಂದ ಹಿಡಿದು ಪ್ರೀಮಿಯಮ್ ಆಗಿರುವಂಥ ಎಲೆಕ್ಟ್ರಿಕ್ ಸ್ಕೂಟರ್ ಎಲ್ಲ ಸಿಗುತ್ತಲ್ವಾ? ಎಲ್ಲ ಸಿಗುತ್ತೆ ಸರ್. ಸ್ಪೇರ್ ಪಾರ್ಟ್ಸು ನಿಮಗೆ ಎಲ್ಲ ಪ್ರತಿಯೊಂದು ಒನ್ ಸ್ಟಾಪ್ ಸೊಲ್ಯೂಷನ್. ಓಕೆ. ಇವಾಗ ನಮಗೆ ಗ್ಯಾರಂಟಿ ಅಂದರೆ ಹೆಂಗೆ? ಇವಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೆಂಗೆ ತಗೊಳ್ಳೋದು ನಾವು? ಸರ್ ನಾವು ಆಗಲೇ 2011ರಿಂದ ಇದೇ ಎಲೆಕ್ಟ್ರಿಕ್ ಗಾಡಿ ಕೆಲಸ, ಒಬ್ಬರು ಸರ್ವಿಸ್ ಟೆಕ್ನಿಷಿಯನಿಂದ ಶೋರೂಮ್ ತನಕ ಬಂದಿದ್ದೀವಿ. ಓಕೆ. ಸ್ಪೇರ್ಸ್ ಇದೆ ನಮ್ಮಲ್ಲಿ, ಸರ್ವಿಸ್ ಟೀಮ್ ಇದೆ, 4 ಜನ ಎಂಪ್ಲಾಯೀಸ್ ಇದ್ದಾರೆ. ಎಲ್ಲಾರನ್ನೂ ಎಲ್ಲ ಇದರಿಂದ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಸರ್. ಏನಾದರೆ ಒಂದು ಇರುತ್ತೆ, ಬಟ್ ಒಂದು ನಂಬಿಕೆ. ಯಾಕಂದರೆ ಇವಾಗ ಭಯ ಅಲ್ಲ, ಕಸ್ಟಮರ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೆ ನಾವು ಏನು ಮಾಡ್ಬೋದು ನಮ್ಮ ಕಡೆಯಿಂದ ಡೆಡಿಕೇಶನ್, ಅದನ್ನು 100% ನಾವು ಕೊಡ್ತೀವಿ. ಓಕೆ. ಫುಲ್ಫಿಲ್ ಮಾಡಬೇಕು ಅಂತ. ಸೊ ಯಾವುದೇ ಥರ ನೀವು ಹೆಂಗೆ ಅಂದರೆ ಇವಾಗ ಸ್ವಲ್ಪ ಭಯ ಬಂದ್ಬಿಟ್ಟಿದೆ ಜನಗಳಿಗೆ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋದು. ಲೆಡ್ ಬ್ಯಾಟ್ರಿ ಸರ್ ನೋಡಿ ಸರ್, 2 ವೈರ್ ಇದ್ದಿದ್ರೆ ಇಲ್ಲೇ ಹಿಂಗೆ ಚೆಕ್ ಮಾಡ್ಬೋದು. ಇದರಲ್ಲಿ ನಿಮಗೆ ಏನೂ ಆಗಲ್ಲ, ಲೆಡ್ ಬ್ಯಾಟ್ರಿ ಇದು. ಓಕೆ. ಅದು ಬಿಟ್ಟರೆ ನೆಕ್ಸ್ಟ್ LFP ಬ್ಯಾಟ್ರಿ. ಹೌದು.
ಹಂಗೇನಾದ್ರೆ ಯಾರ್ಯಾರು ಡೌಟ್ ಇದ್ರೆ ಅವ್ರಿಗೆ ಜಸ್ಟ್ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. LFP ಬ್ಯಾಟ್ರಿಗೂ ಮತ್ತೆ ಬ್ಯಾಟ್ರಿ ಅಂದ್ರೆ ಬ್ಯಾಟ್ರಿಗೂ ಏನು, LFP ಬ್ಯಾಟ್ರಿ ಅಂದ್ರೆ ಏನು ಎಲ್ಲ ಗೊತ್ತಾಗುತ್ತೆ. 100% ಫೈರ್ ಪ್ರೂಫ್ ಇದೆಲ್ಲ. ಓಕೆ, ಅಂದ್ರೆ ಇದು ತುಂಬಾ ಪ್ರೀಮಿಯಂ ಸರ್. ಇದು ಪ್ರೀಮಿಯಂ ಕ್ವಾಲಿಟಿ, ತುಂಬಾ ಪ್ರೀಮಿಯಂ. ಸೊ ರಫ್ ಅಂಡ್ ಟಫ್ ಕೆಲ ಸಖತ್ತಾಗಿರುತ್ತೆ ಗಾಡಿ, ತುಂಬಾ ಚೆನ್ನಾಗಿರುತ್ತೆ ಗಾಡಿ ಮಾತ್ರ. ಓಕೆ ಸರ್. ಬ್ರೇಕಿಂಗ್ಸ್ ಗೀಕಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ನಿಮ್ದು ಶೋರೂಮ್ ಎಲ್ಲಿ ಬರುತ್ತೆ ಸರ್? ನಮ್ದು ರಾಜ್ಕುಮಾರ್ ರೋಡ್ ಹಾ, ಬ್ಲೂ ಯುಂಡೈ ಕಾರ್ ಶೋರೂಮ್ ಇದೆ, RTO ಸಿಗ್ನಲ್ ಇದೆ. ಓಕೆ, ಅಲ್ಲಿಂದ 4th ಬಿಲ್ಡಿಂಗ್, ಹಾ, ಮೆಜೆಸ್ಟಿಕ್ ಕಡೆಯಿಂದ ಬಂದ್ರೆ, ಹಾ, ನವರಂಗ್ ಕಡೆಯಿಂದ ಬಂದ್ರೆ ಹಾ, ಪಿಜ್ಜಾ ಹಟ್ ಸಿಗುತ್ತೆ ರೈಟ್ ಸೈಡ್ಗೆ. ಓಕೆ, ಲೆಫ್ಟ್ ಸೈಡ್ಗೆ ಸಾಗರ್ ಹೋಟ್ಲು ಸಿಗುತ್ತೆ. ಹಾ, ಅಲ್ಲಿಂದ ಒಂದು 50 ಮೀಟರ್ಸ್ ಆಗುತ್ತೆ. 50 ಮೀಟರ್ಸ್. ಲೊಕೇಶನ್ ನೀವು ಹಾಕ್ತೀವಿ. ನಾನು ಗೂಗಲ್ ಲೊಕೇಶನ್ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಜಸ್ಟ್ ಇನ್ಫಾರ್ಮೇಷನ್ಗೆ. ಮತ್ತೆ ಆಯ್ತು ನಮ್ಮದು ಸರ್. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಿಮಗೆ ಸೇಲ್ಸ್ದು ಸೇಲ್ಸ್ ಸರ್ವಿಸ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಕೊಡ್ತೀನಿ ಸರ್, ಮತ್ತೆ ಟೈಮಿಂಗ್ಸ್ ಎಲ್ಲ ಏನಿದೆ ಶೋರೂಮ್ದು? ಸರ್ 10:30 to 7:30 ಶೋರೂಮ್ ಇರುತ್ತೆ. ಹಾಂ, ಸರ್ವಿಸ್ Sundays? ಸೆಂಟರ್ Sundays ಸಂಡೇಸು ಇರುತ್ತೆ, ಓಪನ್ ಇರುತ್ತೆ. Sundays ಶೋರೂಮ್ open. ಓಪನ್ ಇರುತ್ತೆ. ಓಕೆ, ಸರ್ವಿಸ್ ಸೆಂಟರ್ ಸಂಡೇಸ್ ಕ್ಲೋಸ್ ಸರ್. ಸರ್ವಿಸ್ ಸೆಂಟರ್ ಶೋರೂಮ್ ಮಾತ್ರ ಇರುತ್ತೆ, ಮಾತ್ರ ಇರುತ್ತೆ ಸರ್. ಓಕೆ ಸರ್.